ಬಿಜೆಪಿಯವರು ಸಂಪೂರ್ಣವಾದಂಥ ಕ್ರೈಸಿಸ್ನಲ್ಲಿದ್ದಾರೆ. ಇಲ್ಲಿ ಪಕ್ಷದಲ್ಲಿ ಒಳ ಜಗಳಗಳಿರ್ಬೋದು, ನಾಯಕತ್ವದ ಕೊರತೆ ಇರಬಹುದು, ಬಹಳ ಎದ್ದು ಕಾಣ್ತಾ ಇದೆ. ಈ ಬಿಜೆಪಿಯವರ ವಿಧಾನಗಳನ್ನ ನಾವು ಗಮನಿಸಬೇಕು. ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನ ಮಾಡ್ಕೊಂಡಿದ್ದಾರೆ ಇಡೀ ರಾಷ್ಟ್ರದಲ್ಲಿ. ಟೆಂಪ್ಲೇಟ್ ಮಾಡಿಬಿಟ್ಟಿದ್ದಾರೆ. ಏನದು ಟೆಂಪ್ಲೇಟು? ಮೊದಲು CBI ಕಳಿಸ್ತಾರೆ, IT ಕಳಿಸ್ತಾರೆ, ED ಕಳಿಸ್ತಾರೆ. ಅವರು ಏನಾದ್ರೂ ಒಂದು ಕ್ಷುಲ್ಲಕ ಕಾರಣ ಇಟ್ಕೊಂಡು ಅವರಿಗೆ ಹೆದರ್ಸ್ತಾರೆ, ಬೆದರಿಸ್ತಾರೆ. 12,000 ಕೋಟಿ ರೂಪಾಯಿ ಚುನಾವಣೆ ಬಾಂಡ್ಗಳು ರಾಜಕೀಯ ಪಕ್ಷಗಳಿಗೆ ಕಳೆದ 5 ವರ್ಷದಲ್ಲಿ ಸಿಕ್ಕಿದೆ. ಅದರಲ್ಲಿ ಸಿಂಹ ಪಾಲು ಬಿಜೆಪಿಗೆ ಹೋಗಿದೆ. ಇವತ್ತು ಬಹಳ ಸ್ಪಷ್ಟವಾಗಿ ಎದ್ದು ಕಾಣೋದೇನಂದ್ರೆ ಇವರ ವಿಧಾನ ಬ್ಲ್ಯಾಕ್ ಮೇಲ್. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಸರ್ಕಾರ ಬಂದ ಮೇಲೆ ಕನ್ನಡಿಗರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಮತ್ತೆ ಅಮಿತ್ ಶಾ ಅವರಿಗೆ, ಪ್ರಧಾನಮಂತ್ರಿ ಮೋದಿ ಅವರಿಗೆ ನಮ್ಮ ಸರ್ಕಾರದಿಂದ ಪ್ರತಿ ಸರಿ ಮುಜುಗರ ಆಗ್ತಾ ಇದೆ. ಯಾಕಂದ್ರೆ ನಾವು ಕನ್ನಡಿಗರ ಪರವಾಗಿ ಹೋರಾಟ ಬರೀ ಇಲ್ಲಿ ಮಾಧ್ಯಮದಲ್ಲಿ ಅಷ್ಟೇ ಅಲ್ಲ, ಹೋಗಿ ಡೆಲ್ಲಿನಲ್ಲೂ ಕೂತ್ ಮಾಡ್ಕೊಂಡು ಬಂದಿದ್ದೀವಲ್ಲ, ಭಾಳ ಮುಜುಗರಕ್ಕೀಡಾಗಿದೆ. ನಮ್ದಾದ್ಮೇಲೆ ಕೇರಳ ಮಾಡಿದ್ರು, ತಮಿಳ್ನಾಡು ಕೂಡ ಮಾಡಿದ್ರು. ತೆರಿಗೆ ವಿಚಾರ ಇರ್ಬೋದು, ಬರ ಪರಿಹಾರ ಮತ್ತು ಅತಿವೃಷ್ಟಿ ವಿಚಾರ ಇರ್ಬೋದು, ಮತ್ತು ಶರತ್ ಅವ್ರು ಹೇಳಿದಂಗೆ ಟ್ಯಾಕ್ಸ್ ಡೆವಲ್ಯೂಷನ್, ಏನು ನಮ್ಮ ತೆರಿಗೆ, ನಮ್ಮ ಹಕ್ಕು, ಮೇಕೆದಾಟು, ಇರಿಗೇಷನ್ ಪ್ರಾಜೆಕ್ಟ್ಸು, ಇದ್ರ ಬಗ್ಗೆ ಎಲ್ಲನೂ ಕೂಡ ನಾವು ಪದೇ ಪದೇ ಡೆಲ್ಲಿನಲ್ಲಿ ಧ್ವನಿ ನಾವು ಪ್ರತಿಪಾದಿಸ್ತಾ ಇದ್ದೀವಿ ಅಂತ ಅವ್ರಿಗೆ ಮುಜುಗರ ಆಗ್ಬಿಟ್ಟಿದೆ. ಅದಕ್ಕೋಸ್ಕರನೇ ಅವರು ನಮ್ಮ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇರೋದು. ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, ಖರ್ಗೆ ಸಾಹೇಬ್ರಾಗಿರ್ಬೋದು, DK ಶಿವಕುಮಾರ್ ಸಾಹೇಬ್ರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಟಾರ್ಗೆಟ್ ಮಾಡ್ತಾರೆ. ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಈ ಬಿಜೆಪಿಯವರ ವಿಧಾನಗಳನ್ನ ನಾವು ಗಮನಿಸಬೇಕು. ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನ ಮಾಡ್ಕೊಂಡಿದ್ದಾರೆ ಇಡೀ ರಾಷ್ಟ್ರದಲ್ಲಿ. ಟೆಂಪ್ಲೇಟ್ ಮಾಡಿಬಿಟ್ಟಿದ್ದಾರೆ. ಏನದು ಟೆಂಪ್ಲೇಟು? ಮೊದಲು CBI ಕಳಿಸ್ತಾರೆ, IT ಕಳಿಸ್ತಾರೆ, ED ಕಳಿಸ್ತಾರೆ. ಅವರು ಏನಾದರೂ ಒಂದು ಕ್ಷುಲ್ಲಕ ಕಾರಣ ಇಟ್ಕೊಂಡು ಅವರಿಗೆ ಹೆದರ್ಸ್ತಾರೆ, ಬೆದರಿಸ್ತಾರೆ. ಅವಾಗ ಅವ್ರು ಮಣದಿಲ್ಲ ಅಂದಾಗ ಗವರ್ನರ್ ಕಚೇರಿಯನ್ನ ಅವರು ಸ್ವಂತ ಕಚೇರಿಯಾಗಿ, ಬಿಜೆಪಿ ಕೇಂದ್ರ ಕಚೇರಿಯಾಗಿ ಉಪಯೋಗ ಮಾಡೋದನ್ನ ನಾವು ರಾಷ್ಟ್ರಾದ್ಯಂತ ನೋಡ್ತಾ ಇದ್ದೀವಿ. ಮತ್ತೆ ಈ ಎಲ್ಲ ಡ್ರಾಮಾ ಇವಾಗ ಕರ್ನಾಟಕದಲ್ಲಿ ಆಗ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಇವತ್ತು ಬಹಳ ಸ್ಪಷ್ಟವಾಗಿ ಎದ್ದು ಕಾಣೋದೇನೆಂದ್ರೆ ಇವರ ವಿಧಾನ ಬ್ಲ್ಯಾಕ್ ಮೇಲ್. ಬರೇ ಆಪೋಸಿಷನ್ ಪಾರ್ಟಿಗೆ ಅಷ್ಟೇ ಸೀಮಿತ ಇಲ್ಲ. ರೊಕ್ಕ ಹೊಡೆಯಕ್ಕಂದ್ರೆ ದುಡ್ಡು ಹೊಡೆಯೋಕ್ಕೂ ಕೂಡ ಇವ್ರು ಇದೇ ತಂತ್ರವನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಬೋತ್ ಆಪೋಸಿಷನ್ ಪಾರ್ಟೀಸ್ ಆ್ಯಂಡ್ ಪ್ರೈವೇಟ್ ಕಂಪನಿಗಳಿಗೆ ಇವರು ಬ್ಲ್ಯಾಕ್ ಮೇಲ್ ಮಾಡಿ ಕುಗ್ಗಿಸಿ ಇವ್ರ ಪಕ್ಷನ ಸೇರಬೇಕು ಅಥವಾ ಅವರು ದುಡ್ಡನ್ನು ಕೊಡಬೇಕು. ಇವತ್ತು ಈ ಎಲೆಕ್ಟೋರಲ್ ಬಾಂಡ್ಸ್ ವಿಚಾರದಲ್ಲಿ ಸುಲಿಗೆ ನಡೆದಿದೆ ಅಂದ್ಬಿಟ್ಟು ಸ್ವತಃ ಸುಪ್ರೀಂ ಕೋರ್ಟ್ ಅವ್ರದ್ದೇ ಆದೇಶ ಇದೆ. ಏನಿದೆ ಎಲೆಕ್ಟ್ರಲ್ ಬಾಂಡ್ಸು? ತಮ್ದೆಲ್ಲರ ಏನು ಮೆಮರಿಯನ್ನು ಸ್ವಲ್ಪ ರಿಫ್ರೆಶ್ ಮಾಡಲಿಕ್ಕೆ ಒಂದೇ ನಿಮಿಷದಲ್ಲಿ ಹೇಳ್ಬಿಡ್ತೀವಿ. 2017ರಲ್ಲಿ BJP ಸರ್ಕಾರ ಪೊಲಿಟಿಕಲ್ ಫಂಡಿಂಗ್ಗೋಸ್ಕರ, ಅಂದರೆ ರಾಜಕೀಯ ಪಕ್ಷಗಳಿಗೆ ಪಾರದರ್ಶಕವಾಗಿ ಅವರಿಗೆ ಅನುದಾನ ಸಿಗಬೇಕು, ಡೊನೇಷನ್ ಸಿಗಬೇಕು ಅಂದ್ಬಿಟ್ಟು SBI ಮುಖಾಂತರ, ಬೇರೆ ಯಾವುದು ಅಲ್ಲ, ಬರೀ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಖಾಂತರ ಅವರು ಬಾಂಡ್ಸ್ ತರಬೇಕು ಅಂತ ಹೇಳ್ತಾರೆ. ಬಾಂಡ್ಸ್ ತರೋದ್ರಲ್ಲಿ ಏನು ತೊಂದರೆ ಇಲ್ಲ, ಆದರೆ ಇದು ಅನಾನಿಮಸ್ ಬಾಂಡ್ಸ್, ಗೌಪ್ಯವಾಗಿರುತ್ತೆ. ಯಾರು ಕೊಡ್ತಾರೆ, ಹೇಗೆ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಎಲ್ಲನೂ ಗೌಪ್ಯವಾಗಿ ಇರುತ್ತೆ. ಇದನ್ನ ರಾಜ್ಯಸಭೆಯಲ್ಲಿ ಚರ್ಚೆ ಆಗಬಾರ್ದಂತ ಒಂದೇ ಕಾರಣಕ್ಕೆ ಇವರು ಎಲೆಕ್ಟೋರಲ್ ಬಾಂಡ್ಸ್ ಅಂತ ಹೇಳೋದಿಲ್ಲ, ಮನಿ ಬಿಲ್ ಅಂತ ಇವ್ರು ತರ್ತಾರೆ. ಇವರು ನಿನ್ನೆ ಅಶೋಕ್ ಅವ್ರು ಹೇಳ್ತಾ ಇದ್ರಲ್ಲ, ಇದು ಕಾಂಗ್ರೆಸ್ಸಿಗೂ ಆಗಿದೆ, ಅವರಿಗೆ ಬಹುಶಃ ಅವ್ರ ಪಕ್ಷ ಏನ್ ಮಾಡ್ತಾ ಇದೆ ಅಂತ ಅವರಿಗೆ ಗೊತ್ತಿಲ್ಲ, ಅವ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಅವರಿಗೆ ಗೊತ್ತಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಮೈ ಫ್ರೆಂಡ್ಸ್ ಆಫ್ BJP, this was camouflaged as a money bill introduced into the parliament to prevent Rajya Sabha from amending or opposing it. ಆದ್ರೂ ಕೂಡ ನಾವು ಸ್ಟಿಫ್ ಅಪೋಸಿಷನ್ ಕೊಟ್ಟಿದ್ವಿ. ಅನಾನಿಮಿಟಿ ಇರಬಾರ್ದು, ಕ್ಯಾಪ್ ಹಾಕ್ಬೇಕು, ಇದಕ್ಕೆ ನೀವು ಎಷ್ಟಾನ ಕೊಡ್ಬೋದು ಅಂತಲ್ಲ, ಒಂದು ಇತಿಮಿತಿಯಲ್ಲಿ ಕೊಡಬೇಕು ಅಂದ್ಬಿಟ್ಟೆಲ್ಲ ನಾವು ಹೇಳಿದ್ವಿ. ಆದ್ರೆ ಇವರು SBI ಮುಖಾಂತರ ಇವರು ಇದನ್ನ ಜಾರಿಗೆ ತಂದರು. ಈಗ
ಈ ಟ್ರಾನ್ಸಾಕ್ಷನ್ ಹೇಗಾಗಿದೆ, ಎಲ್ಲಾಗಿದೆ, ಯಾವಾಗಾಗಿದೆ ಅಂದ್ಬಿಟ್ಟು ಸಂಪೂರ್ಣ ಮಾಹಿತಿ ಬರೀ SBI ಇರೋದು. SBI ಅವರು ಯಾರ ಅಂಡರ್ ಇದೆ? ಫೈನಾನ್ಸ್ ಮಿನಿಸ್ಟರ್ ಅವರೇ ನೋಡ್ಕೋತಾರಲ್ಲ, ಇವೆಲ್ಲ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಲ್ವಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. 15ನೇ ಫೆಬ್ರವರಿ 2024 ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನ ಕೊಡುತ್ತೆ. ಒಂದು NGO ಇದೆ, ಅಸೋಸಿಯೇಷನ್ ಆಫ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಂತ. ಇದು ಅಸಂವಿಧಾನಿಕವಾಗಿರುವಂತ ಒಂದು ಪ್ರಕ್ರಿಯೆ ಇದೆ. ಈ ಪ್ರಕ್ರಿಯೆಯಲ್ಲಿ ನಾಗರಿಕರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಸಿಗೋದಿಲ್ಲ. ಕೂಡಲೇ SBI ಅವರು ಮತ್ತೆ ಕೇಂದ್ರ ಸರ್ಕಾರ ಈ ಎಲೆಕ್ಟರಲ್ ಬಾಂಡ್ಸ್, ಚುನಾವಣೆ ಬಾಂಡ್ಗಳು ಯಾರ್ಯಾರಿಗೆ ಹೋಗಿದೆ, ಎಷ್ಟೆಷ್ಟು ಹೋಗಿದೆ ಅಂತ ನೀವು ಬಹಿರಂಗ ಮಾಡಿಸ್ಬೇಕು ಅಂದ್ಬಿಟ್ಟು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. 4th ಮಾರ್ಚ್ SBI ಅವರು ಸುಪ್ರೀಂ ಕೋರ್ಟ್ ಅವ್ರ ಆದೇಶ ನೀಡ್ತದೆ, ಹೌದಪ್ಪ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಇದೆ, ಮಾಹಿತಿಯನ್ನ ತಾವು ನಾಗರಿಕರಿಗೆ ಕೊಡ್ಲೇಬೇಕಾಗುತ್ತೆ ಅಂತ ಹೇಳಿದ್ಮೇಲೆ 4th ಮಾರ್ಚ್ SBI ಸುಪ್ರೀಂ ಕೋರ್ಟ್ಗೆ ಎಕ್ಸ್ಟೆನ್ಷನ್ ಕೇಳ್ತದೆ 30 ಜೂನ್ ತನಕ. ಏನೋ ಎಲೆಕ್ಷನ್ ಈಗ ನಮಗೆ ಆ ಮಾಹಿತಿ ಕೊಡ್ಲಿಕ್ಕೆ ಸ್ವಲ್ಪ ಸಮಯ ಆಗುತ್ತೆ, ನಾವು ತಮಗೆ ಕಾಲಾವಕಾಶ ಕೊಡಿ, ನಾವು ಮಾಹಿತಿ ಕೊಡ್ತೀವಿ ತಮ್ಮ ಆದೇಶ ಪ್ರಕಾರ ಅಂತ. ಒಂದ್ ಕಡೆ ಡಿಜಿಟಲ್ ಇಂಡಿಯಾ ಅಂತಾರೆ, ಒಂದ್ ಕಡೆ UPI, ಭೀಮ್ ಆ್ಯಪ್ ಅವೆಲ್ಲಾನು ಬಹಳ ಮುಂದುವರೆದಿದೆ ಅಂತಾರೆ. ಯಾವ ಡಿಜಿಟಲ್ ರೆಕಾರ್ಡ್ಸ್ SBI ಹತ್ರ ಇದೆ, ಕೇಂದ್ರ ಸರ್ಕಾರ ಹತ್ರ ಇದೆ, ಅದು ಕೊಡ್ಲಿಕ್ಕೆ ಮೀನಾಮೇಷ ಎಣಿಸ್ತಾರೆ ಅವರು. ಅದಾದ್ಮೇಲೆ 12ನೇ ಮಾರ್ಚ್ ಈ ಎಲೆಕ್ಟ್ರಲ್ ಬಾಂಡ್ಸ್ ಡೀಟೇಲ್ಸ್ ಏನಿದೆ, ಅವ್ರು ಯಾರ್ಯಾರು ದೇಣಿಗೆ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಅವೆಲ್ಲಾನು ಕೂಡ ಅವರು ಎಲೆಕ್ಷನ್ ಕಮಿಷನ್ಗೆ ಕೊಡ್ತಾರೆ. 15ನೇ ಮಾರ್ಚು ಅದು ಪಬ್ಲಿಷ್ ಆಗುತ್ತೆ. ಅದಕ್ಕೆ ಕೊಡೋದು 12. ನೋಡಿ, ಕೊಡ್ಲಿಕ್ಕೆ ಇಷ್ಟು ತಿಂಗಳು, ಪಬ್ಲಿಷ್ ಮಾಡೋಕ್ಕೂ 3 ದಿನ ಜಾಸ್ತಿ ಟೈಮ್. ಏನಕ್ಕೆ ಅಂತ ಗೊತ್ತಿಲ್ಲ. ಯಥಾವತ್ತಾಗ್ತಾನೆ ಕೊಟ್ಟಿರೋದನ್ನ ಪಬ್ಲಿಷ್ ಮಾಡಬೇಕು, ಅದನ್ನು ಮಾಡಲ್ಲ. ಅವಾಗ ಏನು ಗೊತ್ತಾಗುತ್ತೆ ನಮಗೆ, ಶರತ್ ಅವ್ರು ಹೇಳ್ದಂಗೆ 12,000 ಕೋಟಿ ರೂಪಾಯಿ ಚುನಾವಣೆ ಬಾಂಡ್ಗಳು ರಾಜಕೀಯ ಪಕ್ಷಗಳಿಗೆ ಕಳೆದ 5 ವರ್ಷದಲ್ಲಿ ಸಿಕ್ಕಿದೆ. ಅದರಲ್ಲಿ ಸಿಂಹ ಪಾಲು BJPಗೆ ಹೋಗಿದೆ. ಆಮೇಲೆ ಹೆಚ್ಚಾಗಿ ಬಂದಿರೋದು 2019ನೇ ಚುನಾವಣೆ ಸಂದರ್ಭದಲ್ಲಿ ಅಂತ ಕೂಡ ದತ್ತಾಂಶಗಳು ಹೇಳುತ್ತೆ. ಆದ್ರೆ ಆ ದತ್ತಾಂಶದಲ್ಲಿ ಒಂದೇನ್ ಮಿಸ್ಟೇಕ್ ಇದೆ ಅಂದ್ರೆ, ಇವರು ಕೊಟ್ಟಿರೋದು ಡೀಟೇಲ್ಸ್ 2019ಇಂದ. ಆದ್ರೆ ಮೊದಲನೇ ಕಂತೇನಿದೆ, SBI ಅವರು ಬಾಂಡ್ ಮಾರಾಟ ಮಾಡಿದ್ದು ಮಾರ್ಚ್ 2018. ನಿಯರ್ಲಿ 2500 crores in bonds is missing from this data. 2018ಇಂದ ಪ್ರಾರಂಭ, 2018 ಡೇಟಾನೇ ಕೊಟ್ಟಿಲ್ಲ ಅವರು, 2019ಇಂದ ಕೊಟ್ಟಿದ್ದಾರೆ. ಅವೆಲ್ಲ ಚರ್ಚೆಗೆ ನಡೀತಾ ಇದೆ ಈಗ. ಆದ್ರೆ ವಿಶೇಷವಾಗಿ ನಾವು ಹೇಳ್ತಾ ಇರೋದೇನಂದ್ರೆ, ಈ ಟಾಪ್ 30 ಡೋನರ್ಸ್ ನಲ್ಲಿ 50%ಗಿಂತ ಹೆಚ್ಚು ಡೋನರ್ಸ್ ಏನಿದ್ದಾರೆ, ದೇಣಿಗೆ ಕೊಟ್ಟವರಿದ್ದಾರೆ. ಇವರಿಗೆಲ್ಲ ಒಂದು ಕಾಮನ್ ಫ್ಯಾಕ್ಟರ್ ಏನಂದ್ರೆ, IT, ED, CBI ರೇಡ್ ಆಗಿರೋದು. ಈ 50% ಆಫ್ ದ ಕಂಪನೀಸ್ ಏನು, ಒಂದು 14-18 ಕಂಪನಿಗಳೇನಿದೆ, ಅವರಿಂದ ಇವರು ರೇಸ್ ಮಾಡಿರೋದು 4,000 ಕೋಟಿ ರೂಪಾಯಿ ಇವತ್ತು. ಈಗ ನೀವು ಹೇಳ್ದಂಗೆ ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸಸ್ ತಮಿಳುನಾಡು ಕಂಪನಿ 1,300 ಕೋಟಿ ರೂಪಾಯಿ. ಅವ್ರದ್ದು ED, ಅವ್ರದ್ದು ಅಸೆಟ್ಸ್ ಎಲ್ಲ EDಗೆ ಅಟ್ಯಾಚ್ ಆದ ತಕ್ಷಣ 100 ಕೋಟಿ ರೂಪಾಯಿ ಅವ್ರು ಖರೀದಿ ಮಾಡಿರೋದು. ಮೆಗಾ ಇಂಜಿನಿಯರಿಂಗ್ ಈಗಾಗಲೇ ಹೇಳಿದ್ದಾರೆ, 1,000 ಕೋಟಿ ರೂಪಾಯಿ ಅವರಿಗೆ ಟೆಂಡರ್ ಸಿಕ್ಕಿರೋದು. ನಿಮ್ಗೆ ಥಾನೆ ಬೋರಿವಲಿ ಟ್ವಿನ್ ಟನಲ್, ನಿಮ್ಮ BKC ಬುಲೆಟ್ ಟ್ರೈನ್ ಸ್ಟೇಷನ್ ಕಾಂಟ್ರಾಕ್ಟ್ ಇವೆಲ್ಲಾನು ಕೊಟ್ಟಿದ್ದಾರೆ. ವೇದಾಂತನೂ ಕೂಡ ಅವ್ರು ಉಲ್ಲೇಖಿಸಿದ್ದಾರೆ. ಅದೆಲ್ಲ ನಾನು ಫುಲ್ ಹೇಳಿಕ್ ಹೋಗೋದಿಲ್ಲ. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ಏನಂದ್ರೆ, ಇವರು ರೇಡ್ ಮಾಡಿದ ತಕ್ಷಣ ಬಾಂಡ್ಗಳು ಖರೀದಿ ಆಗುತ್ತೆ. ಖರೀದಿ ಮಾಡಿದ ತಕ್ಷಣ ಆ ಕೇಸ್ ತಣ್ಣಗಾಗುತ್ತೆ. ಇದ್ರ ವಿರುದ್ಧನೇ ಒಂದು NGO ಏನಿದೆ ನಮ್ಮ ರಾಜ್ಯದಲ್ಲಿ, ಜನಾಧಿಕಾರ ಸಂಘರ್ಷ ಪರಿಷತ್ ಅವರು ಕೋರ್ಟಿಗೆ ಹೋಗ್ತಾರೆ. ಇದು ಸುಲಿಗೆ ಇದೆ, ಇಟ್ ಈಸ್ ಎ ನಥಿಂಗ್ ಬಟ್ ಎಕ್ಸ್ಟಾರ್ಷನ್. ಇದ್ರ ಬಗ್ಗೆ ನೀವು FIR ದಾಖಲೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಡಬೇಕು ಅಂತ ಅವ್ರು ಹೇಳ್ತಾರೆ. ಚುನಾವಣೆ ಬಾಂಡ್ ಎನ್ನುವ ಸುಲಿಗೆಯ ಪ್ರಕರಣದಲ್ಲಿ ಇವತ್ತು ಕೇಂದ್ರ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು, ನಮ್ಮ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅಫಿಷಿಯಲ್ಸು, ರಾಜ್ಯಸಭಾ ಸದಸ್ಯರು, ಮತ್ತೆ BJP ರಾಷ್ಟ್ರ ಅಧ್ಯಕ್ಷರಾದಂಥ JP ನಡ್ಡಾ ಅವರು,
ಆಟಕ್ಕೆ ಕೊಟ್ಟು ಲೆಕ್ಕಕ್ಕಿರ್ಲಾರ್ದಂತ ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಮತ್ತೆ ತಮ್ಮ BY ವಿಜೇಂದ್ರ ಅವರು ಹಾಲಿ ಅಧ್ಯಕ್ಷರು ಈಸ್ A5. ಇವ್ರ ಮೇಲೆ ನಿನ್ನೆ FIR ದಾಖಲಿಸಬಹುದು ಅಂದ್ಬಿಟ್ಟು ಕೋರ್ಟ್ ಏನ್ ಹೇಳುತ್ತೆ? ಬಹಳ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖಿಸಿದ್ದಾರೆ. Upon perusal of the complaint, allegations and considering the nature of the offences alleged to have been committed by the accused, it appears proper to refer to the recent decisions of Honorable Apex Court on the issue of electoral bonds before taking any decision on the prayer of complaint. In the case of Association for Democratic Reforms and versus Union of India, reported in 2024 -- the Honorable Apex Court has declared the scheme of electoral bonds notified by central government on 2/1/2018 as unconstitutional. ಅಸಂವಿಧಾನಿಕವಾಗಿದೆ ಅಂದ್ಬಿಟ್ಟು ಕೋರ್ಟ್, ಸುಪ್ರೀಂ ಕೋರ್ಟ್ ತೀರ್ಪಿದೆ. ಅದನ್ನ ನಾವು ಎತ್ತಿ ಹಿಡಿತಾ ಅದ್ರ ಬಗ್ಗೆ ಉಲ್ಲೇಖಿಸ್ಬಿಟ್ಟು, thus it appears that though the scheme of electoral bonds is declared as unconstitutional by Honorable Apex Court under Article 32, for any criminal action in respect of any criminal wrongdoing under the said scheme of the remedies are available under criminal law. Therefore, the complainant appears to be right in approaching the court. The complainant appears to be right in approaching the court seeking for an investigation into the alleged criminal wrongdoing of the accused under the said scheme. Criminal wrongdoing of the accused. Accused ಯಾರು? JP ನಡ್ಡಾ ಅವರಿಂದ ಹಿಡ್ಕೊಂಡು ವಿಜೇಂದ್ರ ಅವರಿಂದ ಹಿಡ್ಕೊಂಡು ನಿರ್ಮಲಾ ಸೀತಾರಾಮನ್ ಅವ್ರ ತನಕ. Hence, in the light of nature of allegations made in the complaint, this court is of the opinion that an investigation through a competent investigation agency is proper. Ambiguity ಎಲ್ಲಿದೆ ಇದರಲ್ಲಿ? ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳೋದನ್ನ ಉಲ್ಲೇಖಿಸ್ಬಿಟ್ಟು, ಹೌದು ಇದು ಫಿಟ್ ಕೇಸ್ ಇದೆ ಇನ್ವೆಸ್ಟಿಗೇಷನ್ಗೆ, ಇವ್ರು ಮಾಡೋ ಯಾರ್ಯಾರು ಮಾಡಿದ್ದಾರೆ ಈ ಚುನಾವಣೆ ಬಾಂಡ್ಗಳು, ನಿರ್ಮಲಾ ಸೀತಾರಾಮನ್ ಅವರು, ED ಅಫಿಷಿಯಲ್ಸ್, JP ನಡ್ಡಾ ಆಫೀಸ್ ಬೇರರ್ಸ್, ನ್ಯಾಷನಲ್ ಆಫೀಸ್ ಬೇರರ್ಸ್, ನಳಿನ್ ಕುಮಾರ್ ಕಟೀಲ್, BY ವಿಜೇಂದ್ರ BJP ಆಫೀಸ್ ಬೇರರ್ಸ್. ಇವರು ಟಿವಿ ಸ್ಟೇಟ್ಮೆಂಟ್ಗಳು ಕಳೆದ 3-4 ದಿನದಿಂದ ತಾವೇನು ಗಮನಿಸ್ತಾ ಇದ್ದೀರಾ, BJP ಅವರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದಾರಲ್ಲ, ಇವ್ರ ಟಿವಿ ಸ್ಟೇಟ್ಮೆಂಟ್ ಪ್ರಕಾರನೇ FIR ಆಗಿದೆ ಅಲ್ಲಪ್ಪ, ಎಲ್ಲರೂ ರಾಜೀನಾಮೆ ಕೊಡಿ. ಈಗ ರಾಷ್ಟ್ರ ಮಟ್ಟದಿಂದ ಹಿಡ್ಕೊಂಡು ರಾಜ್ಯ ಮಟ್ಟದ ತನಕ ಎಲ್ಲರದು ಹೆಸರಿದೆ ಇದರಲ್ಲಿ. BJPನೇ ಖಾಲಿ ಆಗ್ಬೇಕಲ್ಲ ಮತ್ತೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಪಾರ್ಟಿ ಮಾಡಿದಾರೆ ನೋಡಿ. BY ವಿಜೇಂದ್ರ BJP ಆಫೀಸ್ ಬೇರರ್ಸ್ ಅಂಡ್ ಅದರ್ಸ್ ಅಟ್ ಸ್ಟೇಟ್ ಲೆವೆಲ್, JP ನಡ್ಡಾ ಪ್ರೆಸಿಡೆಂಟ್ BJP ಜನತಾ ಪಾರ್ಟಿ ಆಫೀಸ್ ಬೇರರ್ಸ್ ಅಂಡ್ ಅದರ್ಸ್ ನ್ಯಾಷನಲ್ ಲೆವೆಲ್. BJPನೇ ಖಾಲಿ ಮಾಡ್ಬೇಕಾಗ್ತದೆ ಎಲ್ಲರೂ ಈ ನಿಮ್ ಟಿವಿ ಸ್ಟೇಟ್ಮೆಂಟ್ ಪ್ರಕಾರ. ಈಗ ಈ ಫ್ರಾಡ್ ಹೇಗಿದೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. 33 ಕಂಪನಿಗಳು ಏನು 576.2 ಕೋಟಿ ಎಲೆಕ್ಟ್ರಲ್ ಬಾಂಡ್ಸ್ ಖರೀದಿ ಮಾಡಿದಾರಲ್ವಾ, ಇವ್ರದ್ದು 0 ಪ್ರಾಫಿಟ್ ಇದೆ, ಪ್ರಾಫಿಟೇ ಇಲ್ಲ ಅಥವಾ ನೆಗೆಟಿವ್ ಇದೆ. ಕಳೆದ 7 ವರ್ಷದಲ್ಲಿ 33 ಕಂಪನಿನಲ್ಲಿ ಯಾವುದೇ ಪ್ರಾಫಿಟ್ ಇಲ್ಲ. ಆದ್ರೂ ಕೂಡ ಅವ್ರು ಡೊನೇಟ್ ಮಾಡಿರೋದೆಷ್ಟು? 576.2 crores. ಈ 33 ಕಂಪನಿ ಸೇರ್ಬಿಟ್ಟು ಇವ್ರದ್ದು ಅಗ್ರಿಗೇಟ್ ಲಾಸ್ ಎಷ್ಟು ಗೊತ್ತಾ ಸರ್? 1 ಲಕ್ಷ ಕೋಟಿ. 1 ಲಕ್ಷ ಕೋಟಿ ಲಾಸ್ ನಲ್ಲಿ ಇರುವಂತ ಕಂಪನಿಗಳು, 33 ಕಂಪನಿಗಳು ಇವತ್ತು 576 ಕೋಟಿ ರೂಪಾಯಿ ಕೊಡಕ್ಕೆ ಹೇಗೆ ಬರುತ್ತೆ? 6 ಕಂಪನಿಗಳು ಯಾರು ಪಾಸಿಟಿವ್ ನೆಟ್ ಪ್ರಾಫಿಟ್ ತೋರಿಸಿದ್ದಾರೆ, ಆದ್ರೆ ಅವರ ಅಗ್ರಿಗೇಟ್ ನೆಟ್ ಪ್ರಾಫಿಟ್ ಗಿಂತ ಸಿಗ್ನಿಫಿಕೆಂಟ್ ಆಗಿ ಜಾಸ್ತಿ ಕೊಟ್ಟಿದ್ದಾರೆ. ಸ್ವಲ್ಪ ಏನೋ ನಮ್ದು ಪ್ರಾಫಿಟ್ 100 ರೂಪಾಯಿ ಇದ್ರೆ ನಾನು 50 ರೂಪಾಯಿ ಕೊಟ್ರೆ ತೊಂದರೆ ಇಲ್ಲ. ನಂದು ಪ್ರಾಫಿಟ್ 100 ರೂಪಾಯಿ ಇದ್ದಾಗ ನಾನು 1000 ರೂಪಾಯಿ ಹೆಂಗ್ ಕೊಡಕ್ಕಾಗುತ್ತೆ? ಈ 6 ಕಂಪನಿಗಳು ಕೊಟ್ಟಿದ್ದು 646 ಕೋಟಿ ರೂಪಾಯಿ. ಯಾರಿಗೆ? ಎಲ್ಲಾನು BJPಗೆ ಕೊಟ್ಟಿರೋದು. ಇವೆರಡು ಕಂಪನಿ, ಎರಡು ಇದ್ರು ಕೂಡ BJPಗೆ ಕೊಟ್ಟಿರೋದು. 3 ಕಂಪನಿಗಳು ಯಾರ್ದು ಪಾಸಿಟಿವ್ ನೆಟ್ ಪ್ರಾಫಿಟ್ ಇತ್ತು ಬಟ್ ರಿಪೋರ್ಟೆಡ್ ನೆಗೆಟಿವ್ ಡೈರೆಕ್ಟ್ ಟ್ಯಾಕ್ಸಸ್, ಅಂದ್ರೆ ಅವರೇ ವರ್ಕಿಂಗ್ ಕ್ಯಾಪಿಟಲ್ ಅದು ಇದು ಅಂತ ಮಾಡ್ಬಿಟ್ಟು ಪ್ರಾಫಿಟ್ ಇದ್ರು ಕೂಡ ನೆಗೆಟಿವ್ ಡೈರೆಕ್ಟ್ ಟ್ಯಾಕ್ಸಸ್ 3 ಕಂಪನಿ 193.8 crores. ಯಾರಿಗೆ ಹೋಗಿದೆ? BJPಗೆ ಹೋಗಿದೆ. ನಿನ್ನೆ ನನ್ಗೆ
ಇವ್ರ ಸ್ಟೇಟ್ಮೆಂಟ್ ನೋಡಿ, ಯಾರು ನಮ್ಮ ಕೇಂದ್ರ ಸಚಿವರು ಜೋಶಿ ಅವ್ರ ಸ್ಟೇಟ್ಮೆಂಟ್ ನೋಡಿ ನಗ್ಬೇಕಾ ಅಳ್ಬೇಕಾ ಗೊತ್ತಾಗ್ತಾ ಇಲ್ಲ. ಅಷ್ಟು ದೊಡ್ಡ ವ್ಯಕ್ತಿ ಇದ್ದಾರೆ, RSS ಆಪ್ತರು, ಮೋದಿಗೆ ಆಪ್ತರು, ಎಲ್ಲರಿಗೂ ಆಪ್ತರೆ. ಆದ್ರೆ ಕರ್ನಾಟಕ ಜನರಿಗೆ ಆಪ್ತರಲ್ಲ ಅವರು. ಇಷ್ಟು ವರ್ಷ ಮಂತ್ರಿಯಾಗಿ ಏನಾದ್ರೂ ಇಂಥ ದೊಡ್ಡ ಕೆಲಸ ಮಾಡಿದ್ದೀನಿ, ಇಂಥ ದೊಡ್ಡ ಕೆಲಸ ತಂದಿದ್ದೀನಿ ರಾಜ್ಯಕ್ಕೆ ಅಂತ ಹೇಳ್ಕೋಬಹುದು ಅವರು? ಬರೇ ಏನ್ ಸಮಾಜದಲ್ಲಿ ಕೋಮದ ವಿಷ ಬೀಜ ಹಾಕ್ಲಿಕ್ಕೆ, ಅನ್ನೆಸೆಸರಿ ಕಾಮೆಂಟ್ ಮಾಡ್ಲಿಕ್ಕೆ. ಬಹುಶಃ ಅವರಷ್ಟು ಜಪ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಹೆಸರು ಯಾರು ಮಾಡೋದಿಲ್ಲ ಅನ್ಸುತ್ತೆ ಬಿಜೆಪಿ. ಅವರು ಯಾರಿಗ್ ಮೆಚ್ಚಕ್ ಹೋಗ್ತಾರೋ, ಏನ್ ಮಾಡ್ತಾರೋ ಗೊತ್ತೇ ಇಲ್ಲ. ನಿನ್ನೆ ಏನ್ ಹೇಳ್ತಾರೆ ಜೋಶಿ ಅವರು, ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರು ಮನಿ ಲಾಂಡ್ರಿಂಗ್ ನಲ್ಲಿದ್ದಾರೆ, ಅವ್ರಿಗೆ ಫಸ್ಟ್ ಜೈಲಿಗೆ ಹಾಕ್ಬೇಕು ಅಂತ ಹೇಳ್ತಾರೆ. ರೀ, ಅಧಿಕಾರದಲ್ಲಿ ನೀವೇ ಇದಿರಲ್ಲ, 10 ವರ್ಷ ಆಯ್ತು, 11ನೇ ವರ್ಷ ಬಡ್ಚಿತ್ತಾ ಇದ್ರ ಇಷ್ಟೊತ್ತು. ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರಿ? ಸೊ ಇಂಡೈರೆಕ್ಟ್ ಆಗಿ ಅಮಿತ್ ಶಾ ಬೈತಾ ಇದ್ದಾರೆ ಇವರು. ದಟ್ ಅಮಿತ್ ಶಾ ಇಸ್ ದ ಮೋಸ್ಟ್ ಇನ್ಕಾಂಪಿಟೆಂಟ್ ಹೋಮ್ ಮಿನಿಸ್ಟರ್. 10 ವರ್ಷ ಆದ್ರೂ ಏನ್ ಮಾಡ್ತಾ ಇದ್ರಿ? ಮತ್ತೆ ರಾಹುಲ್ ಗಾಂಧಿ ಅವರು ಮನಿ ಲಾಂಡ್ರಿಂಗ್ ಮಾಡ್ತಾ ಇದ್ದಾರೆ, ಸೋನಿಯಾ ಗಾಂಧಿ ಅವರು ಮನಿ ಲಾಂಡ್ರಿಂಗ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ನಾಯಕರು ಅದು ಮಾಡ್ತಾರೆ, ರಾಬರ್ಟ್ ವಾದ್ರಾ ಇಟ್ಕೊಂಡು ಎಲೆಕ್ಷನ್ ಮಾಡ್ಬಿಟ್ರಲ್ಲಪ್ಪ ನೀವೆಲ್ಲರೂ. 10 ವರ್ಷದಿಂದ ಏನ್ ಮಾಡ್ತಾ ಇದ್ರಿ? ಬಟ್ ಚೀಪ್ತಾ ಇದ್ರ ಡೆಲ್ಲಿನಲ್ಲಿ? ಏನ್ ಚಾಂದಿನಿ ಚೌಕ್ ನಲ್ಲಿ ಏನ್ ಮಾಡ್ತಾ ಇದ್ರಿ? ಎಲ್ಲೋಗಿ ಬೇಲ್ಪುರಿ ತಿನ್ನಕ್ ಹೋಗಿದ್ರ ಅಲ್ಲಿ? ಸೊ ವಾಟ್ ಇಸ್ ಇಟ್ ದಟ್ ಯು ಆರ್ ಡೂಯಿಂಗ್? ಸುಮ್ನೆ ಬಂದು ರಾಹುಲ್ ಗಾಂಧಿ ಹೆಸರು ಹೇಳೋದು, DK ಶಿವಕುಮಾರ್ ಅವ್ರ ಹೆಸರು ಹೇಳೋದು, ಸಿದ್ದರಾಮಯ್ಯ ಅವ್ರ ಹೆಸರು ಹೇಳೋದು. ಫಾರ್ ಕೈಂಡ್ ಇನ್ಫಾರ್ಮೇಶನ್ ಆಫ್ ಮಿಸ್ಟರ್ ಜೋಶಿ, your state president Mr. B.Y. Vijayendra is accused of money laundering. ಶೆಲ್ ಕಂಪನಿ ಮುಖಾಂತರ, ಕೋಲ್ಕತ್ತಾ ಇರ್ಬೋದು, ಬೇರೆ ಬೇರೆ ಕಡೆ ಇರ್ಬೋದು, ಅದ್ರ ಮುಖಾಂತರ ಅವ್ರು ಮನಿ ಲಾಂಡ್ರಿಂಗ್ ಮಾಡಿದ್ದಾರೆ ಅಂದ್ಬಿಟ್ಟು ಕೇಸ್ ಇರೋದು ಮರ್ತೋಗ್ಬಿಟ್ಟಿದ್ದೀರಾ IT ನಲ್ಲಿ, ED ನಲ್ಲಿ? ಆಯ್ತಪ್ಪ, ನೀವು ಜೋಶಿ ಸಾಹೇಬ್ರೆ ಬಿಡಿ, ನಾನು ಹೇಳೋದು ಬಿಟ್ಬಿಡಿ. ನಿಮ್ ಪಾರ್ಟಿದವ್ರು ಏನ್ ಹೇಳ್ತಾ ಇದ್ರೆ ಅದ್ ಕೇಳ್ಕೊಳ್ಳಿ ಸಾಕು. ಈ BMTC ಬೆಂಗಳೂರಾಗ ಒಬ್ಬ ಕಂಡಕ್ಟರ್, ಅವನ ಮನೆಗೆ 10,000 ಕೋಟಿ ಗಟ್ಟಲೆ ರೊಕ್ಕ ಸಿಗ್ತಲ್ಲ, ಅಕ್ರಮ ಯಾರ್ದದು? ಅದು ವಿಜಯೇಂದ್ರ ಯಡಿಯೂರಪ್ಪಂದೆ. ಇವ್ರು ದುಬೈಗೆ ಮೇಲೆ ಹಾಕ ಹೋಗ್ತಾರೆ ಯಡಿಯೂರಪ್ಪನ ಮಗ. ಎಟ್ ಆಸ್ತಿ ಮಾಡಿರಿ ನೀವು ದುಬೈದಾಗ, ಎಟ್ ಮಾಡ್ರಿ ಮಾರಿಷಸ್ನಾಗ ಎಲ್ಲಿ ರಿಸಲ್ಟ್ ಮಾಡ್ರಿ, ಎಲ್ಲ ಕೊಡ್ತೀವಿ. ಅವ್ರು ಜೈಲಿಗೆ ಹೋಗ್ತಾರೆ. ಮತ್ತೊಮ್ಮೆ ಕೇಳಿಸ್ಲಾ? ಮತ್ತೊಮ್ಮೆ ಕೇಳಿಸ್, ನಿಮ್ಮಿಂದಾನೇ ಸಿಕ್ಕಿರೋದು ನನಗೆ. ಈ BMTC ಬೆಂಗಳೂರಾಗ ಒಬ್ಬ ಕಂಡಕ್ಟರ್, ಅವನ ಮನೆಗೆ 10,000 ಕೋಟಿ ಗಟ್ಟಲೆ ರೊಕ್ಕ ಸಿಗ್ತಲ್ಲ, ಅಕ್ರಮ ಯಾರ್ದದು? ಅದು ವಿಜಯೇಂದ್ರ ಯಡಿಯೂರಪ್ಪಂದೆ. ಇವ್ರು ದುಬೈಗೆ ಮೇಲೆ ಹಾಕ ಹೋಗ್ತಾರೆ ಯಡಿಯೂರಪ್ಪನ ಮಗ. ಎಟ್ ಆಸ್ತಿ ಮಾಡಿರಿ ನೀವು ದುಬೈದಾಗ, ಎಟ್ ಮಾಡ್ರಿ ಮಾರಿಷಸ್ನಾಗ ಎಲ್ಲಿ ರಿಸಲ್ಟ್ ಮಾಡ್ರಿ, ಎಲ್ಲ ಕೊಡ್ತೀವಿ. ಅವ್ರು ಜೈಲಿಗೆ ಹೋಗ್ತಾರೆ. ಯಾರು ಜೈಲಿಗೆ ಹೋಗ್ತಾರೆ? ವಿಜಯೇಂದ್ರ ಅವ್ರ ಬಗ್ಗೆ ಹೇಳ್ತಾ ಇರೋದು, ಯಡಿಯೂರಪ್ಪ ಅವ್ರ ಬಗ್ಗೆ ಹೇಳ್ತಾ ಇರೋದು. ಯಾರು ಹೇಳ್ತಾ ಇರೋದು? ಶಿವಕುಮಾರ್ ಸಾಹೇಬ್ರು ಹೇಳ್ತಾ ಇರೋದ, ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇರೋದ, ಶರತ್ ಬಚ್ಚೇಗೌಡ ಹೇಳ್ತಾ ಇರೋದ, ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರೋದ, ಬಿಜೆಪಿ ಅವರು ಹೇಳ್ತಾ ಇದಾರಲ್ಲ. ಸರ್, ನೀವ್ ಹೇಳ್ಬೇಕು, ದಯವಿಟ್ಟು ನಿಮ್ ಪಾಸ್ಪೋರ್ಟ್ ಒಂದ್ಸರಿ ಬಹಿರಂಗ ಮಾಡ್ಬಿಡಿ, ನೋಡೋಣ ಎಷ್ಟು ಸರಿ ದುಬೈ ಸ್ಟ್ಯಾಂಪ್ ಇದೆ, ಎಷ್ಟು ಸರಿ ಮೊರೇಷಿಯಸ್ ಸ್ಟ್ಯಾಂಪ್ ಇದೆ. ನಮ್ಮ ಪಾಸ್ಪೋರ್ಟ್ಗಳು ಕೊಡ್ತೀವಿ, ನಮ್ದು ಸ್ಟ್ಯಾಂಪ್ ನೋಡ್ಬಿಡಿ. ರಾಹುಲ್ ಗಾಂಧಿ ಅವ್ರದ್ದು ಕೊಟ್ಬಿಡ್ತೀವಿ. ಯಾರ್ದೇ ಎಷ್ಟೆಷ್ಟಿದೆ, ಎಷ್ಟು ಸರಿ ದುಬೈಗೆ ಹೋಗಿದ್ದಾರೆ, ಎಷ್ಟು ಸರಿ ಮೊರೇಷಿಯಸ್ಗೆ ಹೋಗಿದ್ದಾರೆ, ಎಷ್ಟು ಸರಿ ಅಮೆರಿಕಾಗೆ ಹೋಗಿದ್ದಾರೆ, ಯುರೋಪಿಗೆ ಹೋಗಿದ್ದಾರೆ, ಪರ್ಮಿಷನ್ ತಗೊಂಡು ಹೋಗಿಲ್ವಾ, ಖಾಸಗಿ ಫ್ಲೈಟ್ ಅಲ್ಲಿ ಹೋಗಿದಾರ, ಕಮರ್ಷಿಯಲ್ ಫ್ಲೈಟ್ ಅಲ್ಲಿ ಹೋಗಿದಾರ, ಎಲ್ಲಾರ್ದು ಬಂದ್ಬಿಡ್ಲಿ ಆಚೆ ನೋಡೋಣ. ಇದ್ರ ಬಗ್ಗೆ ಏನಕ್ಕೆ ಹೇಳ್ತೀರಾ? ಬಿಜೆಪಿ ಅವರು 3-4 ದಿನದಿಂದ ನೋಡ್ತಾ ಇದೀವಿ, ನೀತಿ ಪಾಠ ಬಹಳ ಹೇಳ್ತಾ ಇದಾರೆ. ಇದು ನಮ್ಮ ಪಂಚತಂತ್ರನಲ್ಲಿ ಇತ್ತಲ್ಲ, ಇದು ಬಿಜೆಪಿ ನಮ್ಗೆ ನೀತಿ ಪಾಠ ಹೇಳೋದು ಒಂದೇ, ಈ ನರಿಗಳು ನ್ಯಾಯ ಹೇಳೋದು ಒಂದೇ. ಎರಡು ಹಂಗೆ ಇದೆ. ಅದು ಈಗ FIR ಆಗಿದೆ, ರಾಜೀನಾಮೆ ಕೊಡಬೇಕು ಅಂದ್ಬಿಟ್ಟು ಮೊನ್ನೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀರಲ್ಲ. ಫಸ್ಟ್ ಬಿಜೆಪಿನಲ್ಲಿ ಎಷ್ಟೆಷ್ಟು FIRಗಳಿದೆ ಅದನ್ನ ನೀವು ಒಂದು ಮಾಹಿತಿಯನ್ನ ತರಿಸ್ಕೊಳ್ಳಿ ಜೋಶಿ ಸಾಹೇಬ್ರೆ ಅಥವಾ ವಿಜೇಂದ್ರ ಅವರೇ. ಕೇಂದ್ರ ಸರ್ಕಾರದಲ್ಲಿ ಮೋದಿ ಸಂಪುಟದಲ್ಲಿ 23 ಮಂತ್ರಿಗಳ ಮೇಲೆ FIR ಇದೆ. A1, ಎವ್ರಿಬಡಿ ಇಸ್ A1. 23 ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಕುಮಾರಸ್ವಾಮೀಜಿ. ನಿಮ್ಮ ಮೈತ್ರಿ ಪಕ್ಷದವರು, ನಿಮ್ಮ ಕೊಲೀಗ್ ಯಾರಿದ್ದಾರೆ, ನಿಮ್ಮ ಸಹೋದ್ಯೋಗಿಗಳು, ಅವರು A1 ಇರೋದು. ಅವ್ರ ಮೇಲೂ 2-3 ಕೇಸ್ ಇದೆ. ಫಸ್ಟ್ ಅಲ್ಲಿಂದ ತಗೊಂಡು ಬನ್ನಿ, ಆಮೇಲೆ BJP ಅವರಿಂದ ತಗೊಂಡು ಹೋಗಿ, ಆಮೇಲೆ ನಮ್ಮ ಹತ್ರ ಬನ್ನಿ. ಈಗ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವ್ರ ಮೇಲೆ 2011ರಲ್ಲಿ ಡಿನೋಟಿಫಿಕೇಶನ್ ಹಗರಣದಲ್ಲಿ A1 ಆರೋಪಿ, A2 ಯಾರದ್ರಲ್ಲಿ
ಪೂಜ್ಯ ಅಪ್ಪಾಜಿಯವರು. ಅದ್ರ ಬಗ್ಗೆ ಮಾತಾಡ್ತೀರಾ? ಆಯ್ತು ಜೋಶಿ ಸಾಹೇಬ್ರೆ, ಇದೆಲ್ಲ ಬಿಟ್ಬಿಡಿ. ಒಂದ್ಸರಿ ಒಂದು ಮಗುವಿನ ಮೇಲೆ ಲೈಂಗಿಕ ಅತ್ಯಾಚಾರ ಆದಾಗ ಅದ್ರ ಬಗ್ಗೆ ಮಾತಾಡಿದ್ರ? ನೀವೇ ಎಷ್ಟು ಆಸಕ್ತಿನಲ್ಲಿ ಹುಬ್ಳಿನಲ್ಲಿ ಅತ್ಯಾಚಾರ ಆದಾಗ, ಒಂದು ಕೊಲೆ ಆದಾಗ ದಿನಾ ಬಂದು ಪ್ರೈಮ್ ಟೈಮ್ನಲ್ಲಿ ಕೊಡ್ತಾ ಇದ್ರಲ್ಲ, ಇಂಗ್ಲಿಷ್ ಪ್ರೈಮ್ ಟೈಮು, ಕನ್ನಡ ಪ್ರೈಮ್ ಟೈಮು, ಹಿಂದಿ ಪ್ರೈಮ್ ಟೈಮು. ಯಾಕೆ ನಿಮ್ಮ ನಾಯಕರಾದಂಥ ಯಡಿಯೂರಪ್ಪ ಅವ್ರ ಮೇಲೆ ಪಾಕ್ಸ್ಕೋ ವಿಚಾರ ಬಂದಾಗ ಸುಮ್ಮನಾಗ್ಬಿಟ್ರಲ್ಲ? ಯಾಕೆ? ಅವಾಗೆಲ್ಲೋಯ್ತು ನಿಮ್ಮ ನೈತಿಕತೆ? ಯಾವ ಬಿಜೆಪಿ ನಾಯಕರು ಮಾತಾಡೋದಿಲ್ಲ. ನೀವು ಸರ್ ನಮ್ದು ಯಾವುದು ಹಾಕದೇ ಇಲ್ಲ ಈ ವಿಚಾರ ಬಂದಾಗ. ಮಾಧ್ಯಮ ಸ್ನೇಹಿತರು, ಈ ವಿಚಾರ ಬಂದಾಗ ಎಲ್ಲ ಹಾಕ್ತೀರಾ, ಇದೊಂದು ಕಟ್ ಮಾಡ್ಬಿಟ್ಟು ಹಾಕ್ತೀರಾ. ಯಾಕೋ ಗೊತ್ತಿಲ್ಲ ನನಗೆ. ಯಾರು ಕಟ್ ಮಾಡಲ್ಲ ಸರ್, ನಮ್ಮ ಪಾರ್ಟಿದವರು. ಈಗ ನಮ್ದೇ ಯಾವ್ದು ನಂದು ಹೇಳ್ತಾ ಇರೋದು. ಅದ್ರದ್ದೆಲ್ಲ ನಾನು ಹೇಳ್ತಾ ಇರೋದು ನಾನ್ ಮಾತಾಡಿದಾಗ ಅನ್ಫಿಲ್ಟರ್ಡ್ ಹಾಕಿ ಅಂತ ಇದೆ ಅಷ್ಟೇ. ಅನ್ಕಟ್ಟು ಅನ್ಫಿಲ್ಟರ್ಡ್ ಅಂತ ನಾನ್ ಕೇಳ್ಕೊತಾ ಇರೋದು, ಬೇರೆದೇನಿಲ್ಲ. ಒಂದ್ ನಿಮಿಷ, ಅದಕ್ಕೆ ಮುಗಿಸ್ಬಿಡ್ತೀವಿ. ಇದ್ರ ಬಗ್ಗೆ ಬಿಜೆಪಿ ಅವ್ರು ಮಾತಾಡೋದಿಲ್ಲ. ಬರೇ ಒಬ್ಬರಿಬ್ರು ನಿಜವಾಗ್ಲೂ ಬಿಜೆಪಿನಲ್ಲಿ ಇನ್ನೂ ಒಂದಿಬ್ರು ನೈತಿಕತೆ ಇರೋರು ಇದ್ದಾರೆ ಅಂತ ನಾನು ಹೇಳ್ಬೋದು. ಅವರೇ ಹೇಳ್ತಾರೆ, ನಿಜವಾಗ್ಲೂ ಅವ್ರಿಗೆ ಏನಾದ್ರೂ ನಾಚಿಕೆ ಶರಂ ಇದ್ರೆ ಅವರು ಸ್ಟೇಜೇ ಹತ್ಬಾರ್ದು ಅಂತ ಹೇಳ್ತಾರೆ. ಅವಾಗ್ಲೂ ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡಿದಾಗ ವಿಪಕ್ಷ ನಾಯಕರು ಗಪ್ಚುಪ್ ಕೊಡ್ತಾರೆ, ವಿಜೇಂದ್ರ ಅವ್ರು ಗಪ್ಚುಪ್ ಕೊಡ್ತಾರೆ, ಬೇರೆಯವರೆಲ್ಲರೂ ಕೂಡ ಸುಮ್ಮನಿರ್ತಾರೆ. ಯಾಕೆ ಮಾತಾಡೋದಿಲ್ಲ? ಬಿಜೆಪಿ ನಾಯಕರೇ ಹೇಳ್ತಾ ಇರೋದು, ಯಡಿಯೂರಪ್ಪ ಅವರು ಯಾವುದೇ ಪಕ್ಷದ ವೇದಿಕೆ ಹತ್ಬಾರ್ದು, ಸಾರ್ವಜನಿಕರಲ್ಲಿ ಯಾವ್ದಾದ್ರು ವೇದಿಕೆ ಇದ್ರೆ ಹತ್ಬಾರ್ದು ಅಂತ ಹೇಳಿದ್ರಾಗ ಇವ್ರು ಯಾರು ಡಿಫೆಂಡ್ ಮಾಡಲ್ಲ ಅಲ್ಲ? ಯಾಕೆ? ಇವತ್ತು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಇವ್ರೆ ಜೋಶಿ ಸಾಹೇಬ್ರೆ? ಬರೇ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತೀರಲ್ಲ, ಮುನಿರತ್ನ ವಿಷಯ ಬಂದಾಗ ಯಾಕೆ ಸೈಲೆಂಟ್ ಆಗಿದ್ದೀರಾ? ಬಿಜೆಪಿ ಅವ್ರು ಯಾರಾದ್ರೂ ಒಬ್ರನ್ನ ಮಾತಾಡೋದ್ ಕೇಳಿದ್ದೀರಾ? ಏನಂತಾರೆ ವಿಜೇಂದ್ರ ಅವರು, ಅಶೋಕ್ ಅವರು, ಮುನಿರತ್ನ ಅವ್ರ ಬಗ್ಗೆ ಡಿಫೆಂಡ್ ಮಾಡ್ಕೊಂಡ್ರಿ. ನಾಚಿಕೆ ಬರಲ್ವಾ ನಿಮ್ಗೆ? ಡಿಫೆಂಡ್ ಮಾಡ್ಕೊಂಡಿದ್ದೀರಾ ಇಂಥ ವ್ಯಕ್ತಿಗೆ. ಜಾತಿ ನಿಂದನೆ ಮಾಡಿದ್ದಾರೆ, ದಲಿತರ ಬಗ್ಗೆ ಮಾತನಾಡಿದ್ದಾರೆ, ಹೆಣ್ಮಕ್ಳ ಬಗ್ಗೆ ಮಾತನಾಡಿದ್ದಾರೆ. ಇವೆಲ್ಲ ಮಾತಾಡಿದ್ ಯಾವಾಗ? ಕಸದ ಮೇಲೆ ಹಣ ಮಾಡ್ಬೇಕಾದ್ರೆ, ಎಕ್ಸ್ಟಾರ್ಷನ್ ಮಾಡ್ಬೇಕಾದ್ರೆ, ಭ್ರಷ್ಟಾಚಾರ ಮಾಡ್ಬೇಕಾದ್ರೆ, HIV ಪೇಷಂಟ್ನ ಮುಂದಿಟ್ಕೊಂಡು ನೀವು ಹನಿ ಟ್ರ್ಯಾಪ್ ಮಾಡ್ತೀರೇನ್ರಿ? ಇದ ಬಿಜೆಪಿ ಸಂಸ್ಕೃತಿ? ನೀವ ಹಿಂದೂ ಸಮಾಜದ ಸಂರಕ್ಷಣೆ ಮಾಡೋರು, ನಾಚಿಕೆ ಬರಲ್ವಾ ನಿಮ್ಗೆ? ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ರಿ, ವಿಧಾನಸೌಧ ವಿಕಾಸಸೌಧದಲ್ಲಿ ಅತ್ಯಾಚಾರ ಮಾಡ್ತೀರಲ್ರಿ, ಇದ ನಿಮ್ ಸಂಸ್ಕೃತಿ? ನೀವು ಧರ್ಮ ರಕ್ಷಕರ? ಇದ್ರ ಬಗ್ಗೆ ಮಾತಾಡಿದಾರ? ಒಬ್ಬ ಬಿಜೆಪಿ ಲೀಡ್ರು ಇಂಥವ್ರಿಗೆ ಯಾಕ್ರಿ ನಮ್ಮ ಪಾರ್ಟಿನಲ್ಲಿ ಇಟ್ಟಿದ್ದೀರಾ, ಇವ್ರಿಗೆ ಕಿತ್ತು ಬಿಸಾಕ್ಬೇಕು ಇಂಥವ್ರಿಗೆ ಅಂತ ಬಂತ ಬಾಯಿನಲ್ಲಿ. ಯಾರು ಬಾಯಿನಲ್ಲಿ? CT ರವಿ ಅವರು, ರವಿಕುಮಾರ್ ಅವರು, ವಿಜೇಂದ್ರ ಅವರು, ಅಶೋಕ್ ಅವರು ಎಲ್ಲರೂ ಮುನಿರತ್ನ ಡಿಫೆಂಡ್ ಮಾಡ್ತಾ ಇದ್ದಾರೆ. ಯಾಕಪ್ಪ? ನಿಮ್ದು ಸಿಡಿ ಇದೆಯಾ ಏನಾದ್ರು? ನೀವು ನೈತಿಕತೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ಆರ್ ಯು ಸ್ಪೀಕಿಂಗ್ ಆನ್ ಮಾರಲ್ ಗ್ರೌಂಡ್ಸ್? ಡು ಯು ಹ್ಯಾವ್ ಎನಿ ಆಫ್ ಇಟ್ ಲೆಫ್ಟ್, ಎನಿ ಮಾರಲ್ಸ್ ಲೆಫ್ಟ್ ಇನ್ ಯು? ನಾಚಿಕೆ ಆಗ್ಬೇಕು. ಯಾಕೆ ಇಷ್ಟು ಭಯ ಆಗ್ತಾ ಇದೆ ಮುನಿರತ್ನ ಕಂಡ್ರೆ? ನೀವು ಸ್ಟೇಜ್ ಮೇಲೆ ಸಿದ್ದರಾಮಯ್ಯ ಅವ್ರ ವಿರುದ್ಧ ಹೇಳ್ತೀರಲ್ಲ, ತಾಕತ್ತು ದಮ್ಮು ಅಂತ ಹೇಳಿ 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 ಎಲೆಕ್ಷನ್ ಸೋತ್ರಿ. ಎಲ್ಲೋಯ್ತು ಈಗ ನಾವು ವಿರೋಧ ಪಕ್ಷದಲ್ಲಿ ಇದ್ದೀರಲ್ಲ. ಯಾಕೆ ಬಿಜೆಪಿ ಅವರು ಈ ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ ಬಗ್ಗೆ ಸುಮ್ಮನಿದ್ದಾರೆ? ಆ ದುಡ್ಡು ಎಲ್ಲೆಲ್ಲಿ ಹೋಗಿದೆ ಗೊತ್ತಾ? ಡೆಲ್ಲಿ ತನಕ ಹೋಗಿದೆ. ಒಂದು ವಾರ ಟೈಮ್ ಕೊಡಿ, ಅದನ್ನು ತಂದು ಇರ್ತೀನಿ ತಮ್ಮ ಮುಂದೆ. ನಾರಾಯಣ ಸ್ವಾಮಿ ಚೆಲುವಾದಿ ಅವ್ರ ಬಗ್ಗೆ ಯಾಕೆ ಸುಮ್ಮನೆ ಇದ್ದಾರೆ? ವಿಪಕ್ಷದ ಮೇಲ್ಮನೆಯಲ್ಲಿ ವಿಪಕ್ಷ ನಾಯಕರು ನಮ್ಮ ವಿರುದ್ಧ ಏರೋಸ್ಪೇಸ್ CA ಸೈಟ್, ಮೊನ್ನೆ ಒಂದು ಲೋಕಾಯುಕ್ತ, ಮತ್ತೆ ಒಂದು ಪ್ರಾಸಿಕ್ಯೂಷನ್, ಮತ್ತೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಅದಕ್ಕೆಲ್ಲ ಹೆದರೋದಿಲ್ಲ. ಆದ್ರೆ ನಿಮ್ಮ ಮೇಲ್ಮನೆ ನಾಯಕರು ದಲಿತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲರಿಗೂ ಬಿರಿಯಾನಿ ತಿನ್ನಿಸ್ತಾ ಇದಾರಲ್ಲ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ. ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ನೀವು? ಡು ಯು ಹ್ಯಾವ್ ಎನಿ ಒಪಿನಿಯನ್ ಆನ್ ದಟ್ ಬಿಜೆಪಿ ಅವರು? ಮಿಕ್ಕಿದವ್ರ ಬಗ್ಗೆ ಎಲ್ಲರಿಗೂ ಇದೆ ಅಲ್ಲ. ಕರಡಿ ಮೈ ಮೇಲೆ ಕೂದಲು ಎಷ್ಟಿದೆ ಅಷ್ಟು ಆರೋಪ ಇಟ್ಕೊಂಡಿದ್ದೀರಾ ನೀವು. ಮತ್ತೆ ನಮ್ಮ ಹತ್ರ ಬಂದು ನೀವು ನಮ್ಗೆ ನೈತಿಕತೆ ಬಗ್ಗೆ ಮಾತಾಡ್ತೀರಾ? 100 ಸರಿ ಸುಳ್ಳು ಹೇಳಿ ಹೇಳಿ ಆ ಗೊಬೆಲ್ಸ್ ಥಿಯರಿ ವರ್ಕ್ ಆಗಲ್ಲ. ಜನರು ಜಾಗೃತರಾಗಿದ್ದಕ್ಕೆ ನಿಮಗೆ ಇವತ್ತು ವಿರೋಧ ಪಕ್ಷದ ಸ್ಟೇಟಸ್ ಕೊಟ್ಟಿದ್ದಾರೆ ಇವತ್ತು. ಆದ್ರಿಂದ ನಾನು ಸಲಹೆ ನೀಡ್ತಾ ಇದ್ದೀನಿ,
ಬಿಜೆಪಿಯವರಿಗೆ ಫಸ್ಟ್ ನಿಮ್ಮನೆ ಸರಿ ಮಾಡಿಸ್ಕೊಳ್ಳಿ. ನೀವು ಗವರ್ನರ್ ಇಂದ ಏನೇನು ಆಟ ಆಡ್ಬೇಕು ಆಟ ಆಡ್ತಾ ಇದೀರಲ್ಲ, ಕಾನೂನಾತ್ಮಕವಾಗಿ ನಾವು ಎದುರಿಸ್ತೀವಿ. CBI, IT, ED, ಗವರ್ನರ್ ಕಚೇರಿ, ಗವರ್ನರು ಇವೆಲ್ಲಾನು ಕೂಡ ನಮ್ಗೆ ಎದುರ್ಸಕ್ ಹೋಗ್ಬೇಡಿ. ನಾವು ಅಂಜೋರಲ್ಲ. 140 ವರ್ಷ ನಮ್ಮ ಪಕ್ಷ ಹೋರಾಟ ಮಾಡ್ಕೊಂಡೇ ಬಂದಿದೆ, ಇನ್ನ 140 ವರ್ಷ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಈ ತತ್ವ ಸಿದ್ಧಾಂತದ ವಿರುದ್ಧನೇ ನಾವು ಬೆಳೆದು ಬಂದಿರೋದು. ಆದ್ರಿಂದ ಫಸ್ಟ್ ನೀವು ನಿಮ್ಮನೆ ಸರಿ ಮಾಡ್ಕೊಳ್ಳಿ, ಅದಾದ್ಮೇಲೆ ನಮ್ಗೆ ಬನ್ನಿ. ನಿಮ್ಗೇನಾದ್ರೂ ನಿಜವಾಗ್ಲು 3-4 ದಿನದಿಂದ ಈ ಪದ ಬಹಳ ಕೇಳ್ತಾ ಇದ್ದೀನಿ ಬಿಜೆಪಿ ಅವ್ರ ಬಾಯಿಯಿಂದ, ನೈತಿಕತೆ ನೈತಿಕತೆ ಅಂದು. ನೈತಿಕತೆ ಇದ್ರೆ ಫಸ್ಟು ಯಡಿಯೂರಪ್ಪ ಅವರಿಗೆ, ವಿಜೇಂದ್ರ ಅವರಿಗೆ ಪಾರ್ಟಿಯಿಂದ ಆಚೆ ತೆಗೀರಿ. ಇದೆಯಾ ನಿಮ್ಮ ಹತ್ರ ದಮ್ಮು ತಾಕತ್ತು? ಇವರು ಎಲ್ಲ A1 A2ನೇ ಇದಾರಲ್ಲ. ನಿರ್ಮಲಾ ಸೀತಾರಾಮನ್ ಅವರಿಗೆ ವಜಾ ಮಾಡ್ರಿ, ಅಶೋಕ್ ಅವ್ರಿಗೆ ವಜಾ ಮಾಡ್ರಿ, ನಿಮ್ಮ ಮುನಿರತ್ನ ನಮ್ಮ ಪಾರ್ಟಿದವನಲ್ಲ ಅಂತ ಹೇಳಷ್ಟು ಧೈರ್ಯ ಇಲ್ಲ ಅಲ್ಲೇನ್ರಿ ನಿಮ್ಗೆ? ಯಾರು ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡ್ತಾರೆ, HIV ಪೇಷಂಟ್ಸ್ಗಳನ್ನ ಇಟ್ಕೊಂಡು ಹನಿ ಟ್ರ್ಯಾಪ್ ಮಾಡ್ತಾರೆ, ಅವನ ಬಗ್ಗೆ ಮಾತಾಡಕ್ಕೂ ನಿಮ್ಗೆ ಯೋಗ್ಯತೆ ಇಲ್ವಾ? ಅಷ್ಟು ಎದುರ್ತೀರಾ? ತೆಗಿರಿ ಪಾರ್ಟಿಯಿಂದ ನೋಡೋಣ, ಅವಾಗ ನಾವು ಮೆಚ್ತೀವಿ. ಇದೆಲ್ಲ ಮಾಡಾದ್ಮೇಲೆ ನಮ್ಮ ಹತ್ರ ಬನ್ನಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು, DK ಶಿವಕುಮಾರ್ ಅವ್ರ ರಾಜೀನಾಮೆ ಕೊಡಬೇಕು. ಫಸ್ಟ್ ಇದೆಲ್ಲ ಮಾಡಿ, ನಿಮ್ದು ಸೀರಿಯಸ್ ಅಲಿಗೇಷನ್ಸ್, ಸೀರಿಯಸ್ ಕ್ರೈಮ್ಸ್ ವಿಚ್ ಹ್ಯಾವ್ ಬೀನ್ ಪ್ರೂವ್ಡ್, ಇನ್ವೆಸ್ಟಿಗೇಷನ್ ಅಥಾರಿಟೀಸ್ ಕೇಳಿರೋದು ಪ್ರಾಸಿಕ್ಯೂಷನ್. ನಿಮ್ಮ ತರ ಯಾವುದೋ ಒಂದು ಕಾನ್ಸ್ಟಿಟ್ಯೂಷನಲ್ ಪವರ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡು ಆಗಿಲ್ಲ ಇವೆಲ್ಲ ಕೇಸು. ಆದ್ರಿಂದ ನೀವು ಯಾವುದೇ ಕಚೇರಿ ದುರುಪಯೋಗ ಮಾಡಿದ್ರು ಕೂಡ ನಾವು ಅಂಜೋರಲ್ಲ, ಬಗ್ಗೋರಲ್ಲ, ಜಗ್ಗೋರಲ್ಲ. ನಾವು ಇದು ಒಂದು ಕಾನೂನಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಸಂವಿಧಾನಿಕವಾಗಿ ನಾವು ಇದನ್ನ ಒಂದು ಲಾಜಿಕಲ್ ಎಂಡಿಂಗ್ ನಾವು ಖಂಡಿತ ತಗೊಂಡು ಹೋಗ್ತೀವಿ. ಡೆಲ್ಲಿಗೆ ನಾವು ಮುಂಚೆನೂ ಹೋಗಿದ್ದೀವಿ ಹೋರಾಟ ಮಾಡ್ಕೊಂಡು. ಈ ಸಂವಿಧಾನದ ಹೋರಾಟ, ಕಾನೂನಿನ ಹೋರಾಟ ನಾವು ಡೆಲ್ಲಿ ತನಕನೂ ತಗೊಂಡು ಹೋಗ್ತೀವಿ, ಮತ್ತೆ ಜನರ ದರ್ಬಾರಿಗೂ ತಗೊಂಡು ಹೋಗ್ತೀವಿ. ಜನರ ಬಳಿನೂ ನಾವು ಹೋಗ್ಲಿಕ್ಕೆ ತಯಾರಿದ್ದೇವೆ. ಆದ್ರಿಂದ ಕರ್ನಾಟಕದ ಜನರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲಿದೆ, ನಮ್ಮ ಮುಖ್ಯಮಂತ್ರಿಗಳ ಮೇಲಿದೆ, ಉಪಮುಖ್ಯಮಂತ್ರಿಗಳ ಮೇಲಿದೆ, ನಮ್ಮ ಶಾಸಕರ ಮೇಲಿದೆ, ನಮ್ಮ ಪಕ್ಷದ ಮೇಲಿದೆ. ನಮಗೆ ಏನು ಒಂದು ಒಳ್ಳೆ ಆಡಳಿತ ಕೊಡಬೇಕು ಅಂದ್ಬಿಟ್ಟು ಏನ್ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಜನರು, ಅದನ್ನ ನಾವು ಮಾಡ್ತಾ ಇದ್ದೀವಿ. ಅದನ್ನ ಇನ್ನ ಹೆಚ್ಚಾಗಿ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಬಿಜೆಪಿ ಅವರು ನಿಜವಾಗ್ಲೂ ನೈತಿಕತೆ ತೋರಿಸ್ಬೇಕು ಅಂದ್ರೆ ಇವರೆಲ್ಲರಿಗೂ ಫಸ್ಟ್ ಪಕ್ಷದಿಂದ ಉಚ್ಚಾಟನೆ ಮಾಡ್ಬಿಟ್ಟು ನಮ್ಮ ಹತ್ರ ಬರ್ಲಿ ಅಂತ ಕೇಳಲಿಕ್ಕೆ ತಮ್ಮ ಮುಖಾಂತರ ನಾನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲಿ ಕೊಡ್ಬೇಕು ಅಂತ ಯಾವಾಗ ಸೃಷ್ಟಿ ಆಯ್ತು? ಕೊಡ್ಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ ಸರ್? ಯಾವ ಕಾಂಗ್ರೆಸ್ MLA ಹೇಳಿದಾರ? ಮಂತ್ರಿಗಳು ಹೇಳಿದಾರ? CLP ನಲ್ಲಿ ಏನಾದ್ರು ತೀರ್ಮಾನ ಆಗಿದ್ಯಾ? ಹೈಕಮಾಂಡ್ ಇಂದ ಬುಲಾವ್ ಬಂದಿದ್ಯಾ? ನಥಿಂಗ್. ಬಿಜೆಪಿ ಅವರು ಏನಾದ್ರು ಮಾಡ್ಕೊಳ್ಳಿ, ಇನ್ನ 3.5 ವರ್ಷ ಇದೆ. ಯಾವ ಪ್ರತಿಮೆ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ಲಿ, ನೋ ಪ್ರಾಬ್ಲಮ್. ಅಧ್ಯಕ್ಷರು ಹೇಳಿದ್ದಾರೆ ಸರ್, ACC ಅಧ್ಯಕ್ಷರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ನಾಳೆ ಇದ್ದೇ ಇರ್ಬೋದು, ಪಕ್ಷ ಇರುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಅವರ ಪಾರ್ಟಿ ಮ್ಯಾನ್, ಆ ಕಾರಣಕ್ಕಾಗಿ ನಾವು ಸಪೋರ್ಟ್ ಮಾಡ್ತೀವಿ, ವೈಯಕ್ತಿಕ ಅಲ್ಲ. ಇವೆರಡು ವಿಚಾರಗಳು ನಮ್ಮ ಮುಖ್ಯಮಂತ್ರಿಗಳು ಅಂದ್ರೆ ಈ ರೆಪ್ರೆಸೆಂಟಿಂಗ್ ಪಾರ್ಟಿ ಅಂತ ಬಹಳ ಕ್ಲಿಯರ್ ಆಗಿದೆ. ಅದು ನಾಳೆ ನೀವಿದ್ರೂ ಕೂಡ ನಿಮ್ದೇನೂ ತಪ್ಪಿಲ್ಲ ಅಂದ್ರೆ ಅದಕ್ಕೆ ಬೆಂಬಲ ಕೊಡೋ ಕರ್ತವ್ಯ ನಮ್ಮೆಲ್ಲರದು ಆಗುತ್ತೆ. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ AICC ಅಧ್ಯಕ್ಷರು. ಏನೂ ತಪ್ಪಿಲ್ಲ, ಅದಕ್ಕೆ ಬೆಂಬಲಿಸ್ತಾ ಇದೀವಿ. ತಪ್ಪಿದ್ದಿದ್ರೆ ಯಾರನ್ನ ಯಾಕೆ ಬೆಂಬಲಿಸ್ತಾರೆ? ಸಂವಿಧಾನ ವಿರುದ್ಧವಾಗಿ ಏನಾದ್ರು ನಡೆದಿದ್ರೆ, ಕಾನೂನು ವಿರುದ್ಧವಾಗಿ ಏನಾದ್ರು ನಡೆದಿದ್ರೆ ಹೈಕಮಾಂಡ್ ಅಲ್ಲಿ ವುಡ್ ಹ್ಯಾವ್ ಟೇಕನ್ ಆಕ್ಷನ್. ಈ ಮಟ್ಟಕ್ಕೆ ಹಾಕಿದ್ದು ಇದು ನಾನು ಹೇಳ್ತಾ ಇದಿಲ್ವಾ, ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್. ಎಲ್ಲೆಲ್ಲಿ ಬಿಜೆಪಿ ವೀಕ್ ಇದೆ ಅಲ್ಲಿ ಗವರ್ನರು, IT, ED ಎಲ್ಲ ಬರ್ತಾರೆ. ಇಲ್ಲಿ ವೀಕ್ ಆಗ್ತಾ ಇದೆ, ವೀಕ್ ಆಗಿದೆ ಬಿಜೆಪಿ ಅವರು. ಇವತ್ತು ಸಭೆ ನಡೆದಿದೆ ಅಲ್ಲ, ಅಲ್ಲಿ ದಾವಣಗೆರೆ, ಮೊನ್ನೆ ಬೆಳಗಾವಿ, ಮೊನ್ನೆ ಬೆಂಗಳೂರು. ಆ ಸಭೆಗಳೆಲ್ಲ ಯಾಕೆ ನಡೀತಾ ಇದೆ? ಸಾರಿ, CM ಸಿದ್ದರಾಮಯ್ಯ ಅವರು, ಡೆಪ್ಟಿ CM PCC ಅಧ್ಯಕ್ಷರು DK ಶಿವಕುಮಾರ್, ಖರ್ಗೆ ಸಾಹೇಬರು AICC ಅಧ್ಯಕ್ಷರು,
ನಾನು ಸದ್ಯಕ್ಕೆ RDPR ಮಿನಿಸ್ಟರು, IT ಮಿನಿಸ್ಟರ್. ನೈತಿಕತೆ ವಿಚಾರದಲ್ಲಿ ಎಲ್ಲಿ ನೋಡಿ ಸರ್, ಇವರು FIR ಈಗ ಯಡಿಯೂರಪ್ಪ ಅವರು ಇದರಲ್ಲಿ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಯಾರು ಸರ್ ಕೇಳಿದ್ರು? ಯಾರು RTI ಆಕ್ಟಿವಿಸ್ಟ್ ಕೇಳಿದ್ದ? ಕೇಳಿದ್ದು ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಆಫ್ಟರ್ ಡ್ಯೂ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ವಾಸ್ ಫಾಲೋಡ್. ಇಲ್ಲಿ ಯಾರು ಕೇಳಿದ್ದಾರೆ? ಆಮೇಲೆ FIR ಆದ ತಕ್ಷಣ ಎಲ್ಲರೂ ರಾಜೀನಾಮೆ ಕೊಡಬೇಕು ಅಂತಿದ್ರೆ ಎಲ್ಲರೂ ಮಾಡಲಿ. ನಾನು ಹೇಳ್ತಾ ಇದ್ದೀನಲ್ಲ, ಇವ್ರದ್ದು ಇಷ್ಟೇ ಕತೆ. ಈಗ ನನ್ನ ಮೇಲೆ ಮೊನ್ನೆ ಹಾಕಿದ್ದಾರೆ, ಲೋಕಾಯುಕ್ತಗೂ ಹಾಕಿದ್ದಾರೆ, ಗವರ್ನರಿಗೆ ಪರ್ಮಿಷನ್ ಕೇಳಿದ್ದಾರೆ. ಯಾವ ಆಧಾರದ ಮೇಲೆ ಕೇಳಿದ್ದಾರೆ? ಈಗ ನಾನು ಹೇಳ್ತಾ ಇದ್ದೀನಲ್ಲ, ನೆಕ್ಸ್ಟ್ ಒಂದು ಪ್ರೈವೇಟ್ ಕಂಪ್ಲೇಂಟ್ ಮೂವ್ ಮಾಡ್ತಾರೆ. ಆ ಪ್ರೈವೇಟ್ ಕಂಪ್ಲೇಂಟ್ಗೆ ಗವರ್ನರ್ ಅನುಮೋದನೆ ಕೊಡ್ತಾರೆ. ಮತ್ತಿದೆ 19, 17 ಇದೇ ಮಾಡ್ಬಿಟ್ಟು ತೊಂದರೆ ಕೊಡಕ್ ಪ್ರಯತ್ನ ಮಾಡ್ತಾರೆ. ದ ಪ್ರೊಸೆಸ್ ಇಟ್ ಸೆಲ್ಫ್ ಇಸ್ ಪನಿಷ್ಮೆಂಟ್ ಅಂದ್ಬಿಟ್ಟು ಅವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವ್ರದ್ದು ಆಟಗಳು ಗೊತ್ತಿಲ್ವಾ ನಮ್ಗೆ? ಯಾಕೆ ಮತ್ತೆ ಮೇಲ್ಮನೆ ನಾಯಕರು ಯಾರು ಮಾತಾಡ್ತಾ ಇಲ್ಲ ಇದ್ರ ನಮ್ಮ ವಿರುದ್ಧ? ಮಾತಾಡ್ಬೇಕಲ್ಲ. ನಾನು ಏನಾದ್ರೂ ಅಕ್ರಮ ಮಾಡಿದ್ರೆ, ನಾನು ಏನಾದ್ರೂ ಇಲ್ಲಿಗಲ್ ಆಗಿ ಸೈಟ್ ಅಲಾಟ್ಮೆಂಟ್ ಆಗಿದ್ರೆ ಯಾಕೆ ಮಾಡ್ತಾ ಇಲ್ಲ ಸರ್ ಹೇಳಿ? ಈಗ ಓಕೆ ಆಯ್ತು ಸರ್, ಐ ವಿಲ್ ಅಗ್ರಿ. ಲೆಟ್ ಅಸ್ ಅಸ್ಯೂಮ್ ಫಾರ್ ಮೊಮೆಂಟರಿಲಿ ನೀವು ಕರೆಕ್ಟ್ ಇದ್ದೀರಾ ಸರ್. ಕಂಪ್ಲೇನೆಂಟು 3 ಸೆಕ್ಷನ್ ನಲ್ಲಿ ಹಾಕಿದ್ರು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 17A, ಸೆಕ್ಷನ್ 19, 218 ಆಫ್ BNSS. ಕರೆಕ್ಟಾ ಸರ್? ಕೋರ್ಟ್ ಏನ್ ಹೇಳಿದೆ? 218 ಆಫ್ BNSS ಇಲ್ಲಿ ಅನ್ವಯಿಸೋದಿಲ್ಲ. ಪ್ರಾಸಿಕ್ಯೂಷನ್ ಎಲ್ಲಿದೆ, ಕ್ರೈಮ್ ಎಲ್ಲಾಗಿದೆ, ಪ್ರೊಸೀಡ್ಸ್ ಆಫ್ ಕ್ರೈಮ್ ಎಲ್ಲಿದೆ ಗೊತ್ತಿಲ್ಲ, ಇದು ಅನ್ವಯಿಸೋದಿಲ್ಲ ಅಂತ ಡ್ರಾಪ್ ಮಾಡಿಲ್ವಾ ಪ್ರಾಸಿಕ್ಯೂಷನ್? ಸೆಕ್ಷನ್ 19 ಆಫ್ ಪ್ರಿವೆನ್ಷನ್ ಕರಪ್ಷನ್ ಆಕ್ಟ್ ಆಲ್ಸೋ ಸಿಮಿಲರ್, ಡ್ರಾಪ್ ಆಗಿಲ್ವಾ? ಕೋರ್ಟ್ ಎತ್ತಿಡ್ದಿದ್ದೇನು? ಇನ್ವೆಸ್ಟಿಗೇಷನ್ ಆಗಲಿ. ಮುಖ್ಯಮಂತ್ರಿಗಳ ಮನೆಯವರೇ ಇರೋದ್ರಿಂದ ಮೇಲ್ನೋಟಕ್ಕೆ ಕಾಣ್ತಿರ್ಬಹುದು, ಆದ್ರೆ ಅವ್ರು ಆ ಸ್ಥಾನಮಾನದಲ್ಲಿ ಇರೋದ್ರಿಂದ ಮಾಡಿ ಇನ್ವೆಸ್ಟಿಗೇಷನ್ ಅಂತ. ಇನ್ವೆಸ್ಟಿಗೇಷನ್ ನಾವು ಆಗ್ಲೇ ಕೂಡಿಸಿದ್ವಲ್ಲ, SIT ಕೂಡಿಸಿದ್ವಿ, ದೇಸಾಯಿ ಅವರು ಸಮಿತಿ ರಚನೆ ಮಾಡಿದ್ವಿ. ನಾವಿಲ್ಲ, ನಾವು ಮಾಡಿಲ್ಲ ಅಂತನ? ನಾವೆಲ್ಲಾನು ಮಾಡಿದ ಮೇಲೆ ಗವರ್ನರ್ ಹತ್ರ ಹೋಗಿ ನಾವು ಕೂತಿ ಎಲ್ಲ ವಿವರಣೆ ಕೊಟ್ಟ ಮೇಲೆ, ಅವರಿಗೆ ಲಿಖಿತ ಮೂಲಕ ಉತ್ತರ ಕೊಟ್ಟ ಮೇಲೆ, ಸಾಯಂಕಾಲ 12 ತಾಸು ಒಳಗಡೆನೆ ಪ್ರಾಸಿಕ್ಯೂಷನ್ಗೆ ಮತ್ತೆ ಇದಕ್ಕೆಲ್ಲ ಪರ್ಮಿಷನ್ ಕೊಡ್ತಾರೆ ಅಂದ್ರೆ ದುರುದ್ದೇಶ ಅಲ್ವಾ ಸರ್? ಸೊ ಕೋರ್ಟ್ ಸೆಡ್ ಎನಿಥಿಂಗ್. ಮತ್ತೆ ಈಗ ಅದು ಬೇರೆ ಡಿಪೆಂಡ್ಸ್. ಈಗ ಮಾನ್ಯ ಜಡ್ಜ್ ಅವ್ರದ ಪ್ರಕಾರ ರಾಜಧರ್ಮ ಏನಿದೆ, ಮತ್ತೆ BJP ಅವ್ರ ಪ್ರಕಾರ ರಾಜಧರ್ಮ ಏನಿದೆ, ನಮ್ಮ ಪ್ರಕಾರ ವಿವಿಧ ಇರಬಹುದು. ಈಗ ವಾಜಪೇಯಿ ಅವರೇ ಹೇಳಿರ್ಲಿಲ್ವಾ ರಾಜಧರ್ಮ ಪಾಲನೆ ಮಾಡಿ ನರೇಂದ್ರ ಮೋದಿ ಅವರಿಗೆ? ಹಿಂಗೆ ಒಂದು ಯಾವ್ದೋ ಪ್ರೆಸ್ ಮೀಟ್ ನಲ್ಲಿ, ಅದು ಗೊತ್ತಲ್ಲ ನಿಮ್ ಕತೆ. ಮತ್ತೆ ರಾಜಧರ್ಮ ಪಾಲನೆ ಮಾಡಿದ್ರ ಅವರು? ನಾವು ಮಾಡಿದೀವಲ್ಲ ಸರ್. ಈಗ ವಾಲ್ಮೀಕಿ ಹಗರಣ ಬಂದ ತಕ್ಷಣ ಏನ್ ಮಾಡಿದ್ವಿ? ಮಿನಿಸ್ಟರಿಗೆ ತೆಗ್ದಿಲ್ವಾ? ನಾವೇನ್ ಇವ್ರ ತರ PSI ಹಗರಣ ಆಯ್ತು, ಇವ್ರ ತರ ಎಲ್ಲ ಮಾಡಿದ್ವಾ? ಗಂಗಾ ಕಲ್ಯಾಣ ಏನೂ ಆಗೇ ಇಲ್ಲ ಅಂತ ನೋಡಿ. ಅದರಲ್ಲಿ ನಾಗೇಂದ್ರ ಅವರು ಕೂಡ ಸ್ಪಷ್ಟವಾಗಿ ಹೋಗಿ ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ಮಾತನಾಡಿ ಅವರೇ ರಾಜೀನಾಮೆ ಕೊಟ್ಟಿದ್ರು. ಇಲ್ಲ ತೆಗ್ಸಿದ್ರೆ ರಾಜೀನಾಮೆ ಕೊಡಿ ವಿತ್ ಕನ್ಸೆನ್ಸಸ್. ಇಲ್ಲಿ ಏನಾಗಿದೆ ಹೇಳಿ? ಇಲ್ಲಿ ಇನ್ವೆಸ್ಟಿಗೇಷನ್ ಆಗಿಲ್ಲ. ಈಗ ಒಬ್ಬರು ಇವರು 2 ಸರಿ ಮುಖ್ಯಮಂತ್ರಿಗಳು, ಈಗ ಕೇಂದ್ರ ಸಚಿವರು. ಐ ಡೋಂಟ್ ನೋ ವೈ ಹಿ ಇಸ್ ಮೇಕಿಂಗ್ ಸಚ್ ಅಲಿಗೇಷನ್ಸ್. ಆಮೇಲೆ ಇವ್ರ ಕಂಡರು ಕೆಲಸ ಮಾಡಿರ್ತಾರಲ್ಲ ಅವರು, ಅವಾಗ ಗೊತ್ತಾಗಿಲ್ವಾ ಇವರಿಗೆ ಚಂದ್ರಶೇಖರ್ ಒಳ್ಳೆಯವರ ಕೆಟ್ಟವರ, ಕೇಡರ್ ಚೇಂಜ್ ಮಾಡಿದಾರ ಇಲ್ವಾ? ಕೇಂದ್ರ ಸರ್ಕಾರದಿಂದ ಏನಾದ್ರು ಒತ್ತಡ ತಂದ್ರ, ಅಥವಾ BJP ಕೇಂದ್ರ ಸರ್ಕಾರದಿಂದ ಏನಾದ್ರು ಬೇರೆ ರೀತಿ ನಡೀತಾ ಅಂತ ಅವಾಗ ಹೇಗೆ ಸುಮ್ಮನಿದ್ರು? ಈಗ ನಿಮ್ ಪರವಾಗಿ ಮಾಡಿದ್ರೆ ಅಧಿಕಾರಿ ಬಹಳ ಒಳ್ಳೆಯವನು, ಕಾನೂನಾತ್ಮಕವಾಗಿ ಮಾಡಿದ್ರೆ ಅವರು ನಿಮ್ ವಿರೋಧಿನ? ಬಹಳ ಸ್ಪಷ್ಟವಾಗಿ ADGP ಅವರು ಲೆಟರ್ ಬರೆದಿದ್ದಾರೆ, ಹಿಂಗೆಲ್ಲ ನಮ್ ವಿರುದ್ಧ ಮಾಡಿದ್ದಾರೆ. ಇದು ನೀವು ಯಾರು ಕೂಡ ನೀವು ಮಾನಸಿಕವಾಗಿ ಕುಗ್ಗದ್ ಬೇಡ, ನಾನಿದ್ದೀನಿ ನಿಮ್ ಜೊತೆ. ಐ ವಿಲ್ ನಾಟ್ ಅಲೌ ಎನಿ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಆನ್ ದ ಇನ್ವೆಸ್ಟಿಗೇಷನ್ ಅಂತ ಅವ್ರ ಅಧಿಕಾರಿಗಳಿಗೆ ಬರ್ದಿರೋದು. ಯಾವ್ದು ವರ್ಡ್ ಸರ್? ಕೋರ್ಟ್ ಅದು ಅವ್ರ ಬಗ್ಗೆ ಅಂತ ಎಲ್ಲಿ ಹೇಳಿದ್ದಾರೆ? ಪರೋಕ್ಷ ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ನೀವೇನ್ ಕಲ್ಪನೆ ಮಾಡ್ತಾ ಇದ್ರೆ ಬಹುಶಃ ಅವರು ಕಲ್ಪನೆ ಮಾಡ್ತಿರ್ಬೋದು ಹಂಗೆ. ಈಗ ಒಂದು ಕೋರ್ಟ್ ಹೇಳಿದಾರಪ್ಪ, ಆದ್ರೆ ಅದು ನನ್ನ ಮೇಲೆ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗ್ತದೆ? ಸಾರಿ, ನಾನು ಬರೇ ಓದಿದ್ದೇನೆ. ನಾನು ಅದು ಲೆಟರ್ ಬರ್ದವನು ಅಲ್ಲ, ರಿಸೀವ್ ಮಾಡ್ದವನು ಅಲ್ಲ. ರಿಸೀವ್ ಮಾಡ್ಬಿಟ್ಟು ನಂದಂತ ಅನ್ಕೊಂಡವ್ರು ನಾನೇನ್ ಮಾಡಕ್ಕಾಗ್ತದೆ? ನೋಡಿ, ಆಸ್ ಅ ಫಾರ್ಮರ್ ಚೀಫ್ ಮಿನಿಸ್ಟರ್,
ಆಸ್ ಅ ಕರೆಂಟ್ ಯೂನಿಯನ್ ಮಿನಿಸ್ಟರ್ ಅವ್ರದ್ದಾದಂಥ ಒಂದು ಡಿಗ್ನಿಟಿ ಇದೆ. SIT ಚೀಫಿಗೆ ನೀವು ಈಗ ಯಾರೇ ಇರ್ಬೋದು, ಅವ್ರು ಯಾವುದೇ ಅಧಿಕಾರಿ ಇರ್ಬೋದು, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, IPS ಆಫೀಸರ್ ಇರ್ಬೋದು. ವೈ ಈಗ ಈ SIT ಅಧಿಕಾರಿನ ಇವ್ರ ಮೇಲೆ ಕೇಸ್ ಮಾಡಿದ್ದು? ಇನ್ವೆಸ್ಟಿಗೇಷನ್ ಯಾರು ಆರ್ಡರ್ ಮಾಡಿದ್ದು? ಸರ್ಕಾರ. ಕಾನ್ಸ್ಟಿಟ್ಯೂಷನಲಿ ಅಂಡ್ ಆಸ್ ಪರ್ ಲಾ ಇವರು ಪರ್ಮಿಷನ್ ಕೇಳಬೇಕು, ಅದು ತಪ್ಪ? ಈಗ ಕಾನೂನು ಪಾಲನೆ ಮಾಡೋದಕ್ಕೆ ಇವ್ರು ಮೆಚ್ಚುಗೆ ತೋರಿಸೋದು ಬಿಟ್ಟು ಇವರು ಅವ್ನು ಹಿಂಗೆ ಇವ್ನು ಹಿಂಗೆ ಅವ್ನು ಗೊತ್ತು ಅವ್ರಿದು ಮುಂಚೆಯಿಂದನೂ ಇದಾರಲ್ಲ ಇವರು, ಈಗೇನು ಹೊಸದಾಗಿ ಬಂದಿದಾರ? ಆಮೇಲೆ ಇವ್ರ ಸರ್ವಿಸು ಅದು ಸರಿ ಇಲ್ಲ, ಈ ಕೇಡ್ರ್ ಸರಿ ಇಲ್ಲ, ಆ ಕೇಡ್ರ್ ಸರಿ ಇಲ್ಲ ಅಂತ ಆಂಧ್ರದವರು, ಹಿಮಾಚಲದವರು, ಎಲ್ಲೋ ಇದ್ದವರು, ಎಲ್ಲಿಂದಾನ ಇರಲಿ ಸ್ವಾಮಿ, ನೀವು ಇದ್ರಲ್ಲ ಅವಾಗ ಚೀಫ್ ಮಿನಿಸ್ಟರ್ ಇದ್ದಾಗ ಇವೆಲ್ಲ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಈಗ CC ಕ್ಯಾಮ್ರಾ ಇಟ್ಟವ್ರಂತ ಅಲ್ಲಿ ಇಲ್ಲ, ಈ ಅವ್ರ ಬೆಡ್ರೂಮ್ನಲ್ಲಿ ಏನು ನಡೀತಾ ಇದೆ, ಅವ್ರ ರೂಮ್ನಲ್ಲಿ ಏನು ನಡೀತಾ ಇದೆ ಅಂತ ಇವರೇ ಇದು ಮಾಡ್ತಾ ಇದ್ದಾರ. ಅದೇ ಈಗ ನಾನು ಕೂತ್ ಹೇಳ್ಬೋದಲ್ಲ, ಇವ್ರು ದಿನಾ ಪ್ರೆಸ್ ಮೀಟ್ ಮಾಡ್ತಾ ಇರೋದು ನೋಡಿದ್ರೆ ಇವ್ರಿಗೆ ನಿದ್ದೆನೇ ಇಲ್ಲ ಅಂತ. ಪಾಪ ಹೋಗಿ ಲೋಕಾಯುಕ್ತದಲ್ಲಿ ಕಾಯ್ಕೊಂಡಿರ್ಬೇಕು. ಡಾಕ್ಯುಮೆಂಟ್ಸ್ ರಾಂಗು ಎಲ್ಲ ಪ್ರೂಫ್ ನಾನು ಕೊಟ್ಟಿರೋದು, ನಾನು ಎಂದೂ ಡಿನೋಟಿಫೈ ಮಾಡೋದಕ್ಕೆ ಹೇಳಿಲ್ಲ. ದಾಖಲಾತಿಗಳನ್ನ ಸುಳ್ಳು ಹೇಳ್ಕೊಂಡು ನನಗೆ ಈ ರೀತಿ ಷಡ್ಯಂತ್ರ ಮಾಡ್ತಿದ್ದಾರೆ. ಸರ್, ಸಿಂಪಲ್ ಕ್ವೆಶ್ಚನ್. ಹಿಸ್ ಓನ್ ಸ್ಟೇಟ್ಮೆಂಟ್, ನಾನು ಸೈನ್ ಮಾಡಿದ್ ನಿಜ, ಕೇಸ್ ಕ್ಲೋಸ್. ಮುಂಚೆ ಫೇಕ್ ಸಿಗ್ನೇಚರ್ ಅಂದಿದ್ರ ಕೋರ್ಟ್ನಲ್ಲಿ, ಅಫಿಡವಿಟ್ನಲ್ಲಿ ನನ್ನ ಸೈನ್ ಅಂದ್ರು, ಆಮೇಲೆ ಫೇಕ್ ಅಂದ್ರು. ಈಗ ನಾನು ಸೈನ್ ಮಾಡಿದ್ ನಿಜ, ಆದ್ರೆ ಡಿನೋಟಿಫೈ ಮಾಡಿದಾಗ ಮರ್ಡರ್ ಮಾಡಿಲ್ಲ, ಆಫ್ ಮಾಡ್ಯಾರ ಅಷ್ಟೇ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.